ನಮ್ಮ ಕರ್ತನಾದ ಯೇಸುಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತಿನ ಮುಂಜಾನೆ ವಾಕ್ಯದಂತ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸುಕ್ರಿಸ್ತನ ಪ್ರಾಮುಖ್ಯವಾದ ಬೋಧನೆಗಳೆಂಬ ಶೀರ್ಷಿಕೆಯಲ್ಲಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗಿನ ಕೆಲವು ಪ್ರಾಮುಖ್ಯ ಅಂಶಗಳನ್ನ ಧ್ಯಾನಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂತಹ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 3 ಮತ್ತು 4ನೇ ವಚನಗಳು. ಮತ್ತಾಯ 6, 3 ಮತ್ತು 4 ವಚನಗಳು. ನೀನಾದರೆ ಧರ್ಮ ಕೊಡುವಾಗ ನೀನು ಧರ್ಮ ಕೊಟ್ಟದ್ದು ಅಂತರಂಗವಾಗುವ ಹಾಗೆ ನಿನ್ನ ಬಲಗೈ ಮಾಡಿದ್ದು ಎಡಗೈಗೂ ತಿಳಿಯದಿರಲಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಈ ವಾಕ್ಯವನ್ನು ಗ್ರಹಿಸೋಕೆ ನಾವು ಶಕ್ತರಾಗುವಂತ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನು ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 3 ಕಾರ್ಯಗಳ ವಿಚಾರದಲ್ಲಿ ನಾವು ದೇವರ ಮುಂದೆ ಮಾತ್ರ ಕಾಣಿಸಿಕೊಳ್ಳುವಂತೆ, ಅಂದರೆ ದೇವರ ಮುಂದೆ ನಾವು ಮಾಡುವ ಕ್ರಿಯೆಗಳನ್ನ ತೋರ್ಪಡಿಸಿಕೊಳ್ಳುವರು ಮನುಷ್ಯರ ಎದುರು ಅಲ್ಲ ಎಂಬುದಕ್ಕೆ ಆತನು ನಮಗೆ ಬೋಧನೆ ಕೊಟ್ಟಿದ್ದಾನೆ. ಧರ್ಮ ಕೊಡುವಾಗ, ಪ್ರಾರ್ಥನೆ ಮಾಡುವಾಗ, ಉಪವಾಸ ಮಾಡುವಾಗ ಇದನ್ನು ಯೇಸು ಕ್ರಿಸ್ತ ನಮಗೆ ಕಲಿಸ್ತಾನೆ. ಇಲ್ಲಿ ನಾವು ಧರ್ಮ ಕೊಡುವಾಗ, ದಾನ ಧರ್ಮ ಮಾಡುವಾಗ ಅಥವಾ ಇತರರಿಗೆ ಸಹಾಯ ಮಾಡುವಾಗ ಯೇಸು ಕ್ರಿಸ್ತನ ಹೇಳ್ತಾನೆ, ಅದು ಬಲಗೈ ಮಾಡಿದ್ದು ಎಡಗೈಗೂ ತಿಳಿಯಬಾರದೆಂಬುದಾಗಿ. ಹಾಗಾದ್ರೆ ಆ ಒಂದು ವಿಧದಲ್ಲಿ ನಾವು ಇತರರಿಗೆ ಸಹಾಯ ಮಾಡಿ ರಹಸ್ಯವನ್ನು ಕಾದುಕೊಳ್ಳಬೇಕೆಂಬುದಾಗಿ ಹೇಳ್ತಾನೆ. ಯೇಸು ಕ್ರಿಸ್ತನು ಹಾಗೆಯೇ ಆತನ ಕುರಿತಾಗಿ ಕೆಲವು ವಚನಗಳಲ್ಲಿ ನಾವು ಓದ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಆತನು 27ರಿಂದ 31 ವಚನಗಳ ನಡುವೆ ಇಬ್ಬರು ಕುರುಡರಿಗೆ ಆತನು ಕಣ್ಣು ಕೊಟ್ಟಿದ್ದಾನೆ. ಅವರು ತಮಗೆ ದೃಷ್ಟಿ ಬೇಕೆಂಬುದನ್ನ ಯೇಸುವಿನಿಂದ ಅಪೇಕ್ಷಿಸಿದಾಗ ಯೇಸು ಕ್ರಿಸ್ತನ ಅವರ ಕಣ್ಣುಗಳನ್ನ ಮುಟ್ಟಿ ನೀವು ನಂಬಿದಂತೆ ನಿಮಗೆ ಆಗಲಿ ಎಂಬುದಾಗಿ ಹೇಳಿದ ಕೂಡಲೇ ಆಗ ಅವರಿಗೆ ಕಣ್ಣು ಬರ್ತದೆ. 30ನೇ ವಚನ ಮತ್ತಾಯ 30ರಲ್ಲಿ ಯೇಸು ಕ್ರಿಸ್ತನ ಹೇಳ್ತಾನೆ, ಮತ್ತು ಯೇಸು ಅವರಿಗೆ ಇದು ಯಾರಿಗೂ ತಿಳಿಯಬಾರದು ನೋಡಿರಿ ಎಂದು ಖಂಡಿತವಾಗಿ ಹೇಳಿದರು. ಯಾರಿಗೂ ಇದನ್ನ ಹೇಳ್ಬೇಡ್ರಿ ಅಂತಾನೆ. ಆದ್ರೆ ಅವರು ಹೋಗಿ ದೇಶದೊಳಗೆಲ್ಲ ಆ ಸುದ್ದಿನ ಹಬ್ಬಿಸ್ತಾರೆ. ಯೇಸು ಕ್ರಿಸ್ತನ ಹೇಳಿ ಕಳಿಸ್ತಾನೆ, ಯಾರಿಗೂ ಗೊತ್ತಾಗಬಾರ್ದು. ಇನ್ನೊಂದು ಕಡೆ ಗಮನಿಸೋಣ. ಮಾರ್ಕನು ಬರೆದ ಸುವಾರ್ತೆಯ 1ನೇ ಅಧ್ಯಾಯದ 40ರಿಂದ 45 ಭಾಗದಲ್ಲಿ ಯೇಸು ಕ್ರಿಸ್ತನ ಒಬ್ಬ ಕುಷ್ಠರೋಗಿಯನ್ನು ಶುದ್ಧ ಮಾಡ್ತಾನೆ. ಅವನು ಕೂಡಲೇ ಶುದ್ಧನಾಗ್ತಾನೆ. ಯೇಸುವನ್ನು ಮುಟ್ಟಿದ ಕೂಡಲೇ ಅವನು ಶುದ್ಧನಾಗ್ತಾನೆ. ಆಗಲೂ ಯೇಸು ಕ್ರಿಸ್ತನು ಅವನಿಗೆ ಹೇಳುವಂತ ಮಾತು 42ನೇ ವಚನದಿಂದ, ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧನಾದನು. ಆಗ ಯೇಸು ಅವನಿಗೆ, ಯಾರಿಗೂ ಏನು ಹೇಳಬೇಡ ನೋಡು, ಆದ್ರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆ ನೇಮಕ ಮಾಡಿರುವುದನ್ನು ಅರ್ಪಿಸಿ ನಿನ್ನ ಶುದ್ಧಾಚಾರವನ್ನು ನೆರವೇರಿಸು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಖಂಡಿತವಾಗಿ ಹೇಳಿ ಕಳಿಸಿಬಿಟ್ಟನು. ಆದ್ರೆ ಅವನು ಹೊರಟು ಹೋಗಿ ಆ ಸಂಗತಿಯನ್ನು ಬಹಳವಾಗಿ ಸಾರಿ ಹಬ್ಬಿಸ್ತಾನೆ. ಯೇಸು ಕ್ರಿಸ್ತನು ಇದನ್ನು ಸಹ ರಹಸ್ಯವಾಗಿ ಇರಲಿ ಎಂಬುದಾಗಿ ಹೇಳ್ತಾನೆ. ಯೇಸು ಕ್ರಿಸ್ತನು ಹೀಗೆ ಎಲ್ಲವನ್ನ ರಹಸ್ಯವಾಗಿ ಮಾಡುವಾಗ ಆತನ ಮಾಲ ಸಹೋದರರು ಯೇಸು ಕ್ರಿಸ್ತನನ್ನ ಒಮ್ಮೆ ಈ ರೀತಿಯಾಗಿ ಮಾತನಾಡ್ತಾರೆ. ಈಗ ಪರ್ಣಶಾಲೆಗಳ ಹಬ್ಬದ ಜಾತ್ರೆಗಾಗಿ ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಹೋಗಬೇಕಾದ ಸಂದರ್ಭವಿದೆ. ಇಸ್ರೇಲ್ ದೇಶದ ಎಲ್ಲಾ ಭಾಗಗಳಿಂದ ಮತ್ತು ಪ್ರಪಂಚದ ನಾನಾ ಭಾಗಗಳಲ್ಲಿರುವಂತಹ ಯಹೂದ್ಯರು ಯೆರೂಸಲೇಮಿಗೆ ಬರತಕ್ಕ ಸಂದರ್ಭ. ಅಲ್ಲಿ ಯೇಸು ಕ್ರಿಸ್ತನು ಇನ್ನೂ ಹೊರಟಿಲ್ಲ. ಆಗ ಅವನ ಮಲ ಸಹೋದರರು ಹೀಗೆ ಹೇಳ್ತಾರೆ, ಯೇಸು ಕ್ರಿಸ್ತನ ಮಲ ಸಹೋದರರು, ಆತನ ತಮ್ಮಂದಿರು ನೀನು ಮಾಡುವ ಕಾರ್ಯಗಳನ್ನು ನಿನ್ನ ಶಿಷ್ಯರು ಸಹ ನೋಡುವಂತೆ ಇಲ್ಲಿಂದ ಹೊರಟು ಯೂದಾಯಕ್ಕೆ ಹೋಗು. ಪ್ರಸಿದ್ಧಿಗೆ ಬರಬೇಕೆಂದಿರುವ ಯಾವನಾದರೂ ತಾನು ಮಾಡುವುದನ್ನು ಮರೆಯಲಿ ಮಾಡುವುದಿಲ್ಲವಲ್ಲ. ನಿನ್ನಿಂತ ಕಾರ್ಯಗಳನ್ನು ಮಾಡುವನಾದ್ದರಿಂದ ಲೋಕಕ್ಕೆ ತಿಳಿಪಡಿಸಿಕೋ ಎಂದು ಹೇಳಿದರು. ಇದು ಯೇಸು ಕ್ರಿಸ್ತನ ಮೇಲೆ ಅವರಿಗೆ ಇನ್ನೂ ನಂಬಿಕೆ ಸರಿಯಾಗಿ ಇಲ್ಲದ ಕಾರಣ ಈ ರೀತಿಯಾಗಿ ಹೇಳಿದ್ರೆಂಬುದಾಗಿ ಬರ್ತದೆ. ಹಾಗಾದ್ರೆ ಅವರಿಗೂ ತಿಳಿದು ಬಂತು ಯೇಸು ಕ್ರಿಸ್ತನು ಮಾಡ್ತಿರುವಂತ ಕ್ರಿಯೆಗಳು ಅದು ಬಹಳ ಅತಿಶಯವಾದದ್ದು, ಅಪರೂಪವಾದದ್ದು. ಹಾಗಾದ್ರೆ ಯೇಸು ಕ್ರಿಸ್ತನು ಇದನ್ನ ಮರೆಯಾಗಿ ಮಾಡ್ತಿದ್ದಾನೆ. ಜಾತ್ರೆಗಳಲ್ಲಿ ಬಹಿರಂಗವಾಗಿ ಮಾಡಲಿ, ಶಿಷ್ಯರಿಗೂ ಅದು ಗೊತ್ತಾಗಲಿ, ಎಲ್ಲರಿಗೂ ಅದು ಗೊತ್ತಾಗಲಿ ಎಂಬುದಾಗಿ ಅವರು ಯೇಸುವಿನ ಮೇಲಿನ ಅಪನಂಬಿಕೆಯಿಂದಲೇ ಅದನ್ನು ಮಾತನಾಡಿದ್ರೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಆದರೆ ಒಟ್ಟಾರೆ ಒಂದಂಶ ಅಂತ ಸತ್ಯ, ಯೇಸು ಕ್ರಿಸ್ತನು ತಾನು ಮಾಡೋದನ್ನ ರಹಸ್ಯವಾಗಿ ಮಾಡ್ತಿದ್ದ. ಇಲ್ಲಿ ನಾವು ಇನ್ನು ಕೆಲವು ವಚನಗಳೊಂದಿಗೆ ನಾವು ವಾಕ್ಯದಲ್ಲಿ ಬಲಗೊಳ್ಳೋಣ. ಇಲ್ಲಿ ರಹಸ್ಯವಾಗಿ ಮಾಡಲಿಕ್ಕೆ ದೇವರು ಹೇಳುವಾಗ ದೇವರು ನಮ್ಮನ್ನು ನೋಡುವಂತ ದೇವರು. ಕೀರ್ತನೆಗಳು 44:21 ದೇವರು ನಮ್ಮ ಹೃದಯಗಳನ್ನ ನೋಡುವ ದೇವರೆಂಬುದನ್ನ ಆತನು ತಿಳಿಸ್ತಾನೆ. ಕೀರ್ತನೆಗಳು 44:21 ಹೃದಯ ರಹಸ್ಯಗಳನ್ನು ಬಲ್ಲವನಾದ ದೇವರು ವಿಚಾರಿಸುತ್ತಿರಲಿಲ್ಲವೋ. ಹಾಗಾದ್ರೆ ದೇವರು ಯಾರು? ಹೃದಯ ರಹಸ್ಯಗಳನ್ನು ಬಲ್ಲವನು. ಈತನು ಯೆರೆಮೀಯನ ಗ್ರಂಥದ
17ನೇ ವಚನದಲ್ಲಿ ಹೇಗೆ ನುಡಿದಿದ್ದ ಬಹಳ ಪ್ರಾಮುಖ್ಯವಾದ ಒಂದು ವಚನವಾಗ್ತದೆ. ಅದು ಯೆರೆಮೀಯ 17:10. ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮ ಫಲವನ್ನ ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು ಅಂತರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ಇದೇ ಮಾತನ್ನ ಯೇಸು ಕ್ರಿಸ್ತನು ಹೇಳ್ತಾನೆ ಪ್ರಕಟಣೆ 2ನೇ ಅಧ್ಯಾಯದಲ್ಲಿ. ಆತನ ಹೃದಯವನ್ನ ಅಂತರಿಂದ್ರಿಯವನ್ನ ಪರೀಕ್ಷಿಸುವ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರು ಎಲ್ಲವನ್ನ ಅರಿತ ದೇವರು. ಆತನಿಗೆ ನಾವು ಯಾವುದನ್ನು ಮರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅನೇಕ ವಚನಗಳಲ್ಲಿ ಆತನ ಅದನ್ನು ತೋರ್ಪಡಿಸಿಕೊಳ್ತಾನೆ. ಆದ ಕಾರಣ ನಮ್ಮ ಹೃದಯದ ಒಂದೊಂದು ಉದ್ದೇಶಗಳನ್ನ ಆತನು ಚೆನ್ನಾಗಿ ತಿಳಿದವನಾದ ಕಾರಣ ನಾವು ದಾನ ಮಾಡುವಾಗ ಜನರು ನೋಡ್ಲೆಂಬುದಾಗಿ ಮಾಡುವುದು ಬೇಡ ಎಂಬುದಾಗಿ ಯೇಸು ಕ್ರಿಸ್ತನು ಕಲಿಸ್ತಾನೆ. ಆದರೆ ಅದನ್ನು ರಹಸ್ಯವಾಗಿ ಮಾಡುವಾಗ ಅದಕ್ಕೆ ಬಹಿರಂಗವಾಗಿ ಫಲ ಕೊಡುವುದಕ್ಕಾಗಿ ಕರ್ತನು ಕಾದಿದ್ದ. ಅದರಿಂದ ಅದಿಷ್ಟು ನಾವು ಅದನ್ನು ರಹಸ್ಯವಾಗಿ ಮಾಡಿ ಬಹಿರಂಗವಾಗಿ ದೇವರಿಂದ ಅದರ ಆಶೀರ್ವಾದಗಳನ್ನು ಪಡ್ಕೊಳ್ಳಬೇಕೆಂಬುದು ಆತನ ಇಷ್ಟ. ಇಲ್ಲಿ ಯೇಸು ಕ್ರಿಸ್ತ ನಮಗೆ ಮತ್ತೊಂದು ಸಂಗತಿಯನ್ನ ಈ ವಿಧದಲ್ಲಿ ಕಲಿಸ್ತಾನೆ. ಆತನು ಹೀಗೆ ಹೇಳಿಕೊಡ್ತಾನೆ. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 12, 13, 14ನೇ ವಚನವನ್ನ ಅಲ್ಲಿ ನಾವು ಗಮನಿಸುವಾಗ ಎಂಥವ್ರನ್ನ ಊಟಕ್ಕೆ ಕರಿಬೇಕು, ಎಂಥವ್ರನ್ನ ಕರಿಬಾರ್ದು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ಆತನು ತನ್ನ ಊಟಕ್ಕೆ ಕರೆದವನಿಗೆ ಸಹ ಒಂದು ಮಾತು ಹೇಳಿದನು. ಅದೇನೆಂದರೆ, ನೀನು ಮಧ್ಯಾಹ್ನದ ಊಟಕ್ಕೆ ಅಥವಾ ಸಾಯಂಕಾಲದ ಊಟಕ್ಕೆ ನಿನ್ನ ಸ್ನೇಹಿತರನ್ನಾಗಲಿ, ನಿನ್ನ ಅಣ್ಣ ತಮ್ಮಂದಿರನ್ನಾಗಲಿ, ನಿನ್ನ ಬಂಧು ಬಾಂಧವರನ್ನಾಗಲಿ, ಐಶ್ವರ್ಯವಂತರಾದ ನೆರೆಯವರನ್ನಾಗಲಿ ಕರೆಯಬೇಡ. ಒಂದು ವೇಳೆ ಅವರು ಸಹ ಪ್ರತಿಯಾಗಿ ನಿನ್ನನ್ನು ಕರೆದಾರು ಮತ್ತು ನಿನಗೆ ಮುಯ್ಯಿಗೆ ಮುಯ್ಯಾಗುವುದು. ಆದರೆ ನೀನು ಔತಣ ಮಾಡಿಸುವಾಗ ಬಡವರು, ಊನವಾದವರು, ಕುಂಟರು, ಕುರುಡರು ಇಂಥವರನ್ನು ಕರೆ. ಅವರು ನಿನಗೆ ಮುಯ್ಯಿಗೆ ಮುಯ್ಯಿ ಮಾಡುವುದಕ್ಕೆ ಏನೂ ಇಲ್ಲದವರಾಗಿದ್ದರು. ನೀತಿವಂತರು ಜೀವಿತರಾಗಿ ಇದ್ದು ಬರುವಲ್ಲಿ ನಿನಗೆ ಮುಯ್ಯಿಗೆ ಮುಯ್ಯಾಗುವುದರಿಂದ ನೀನು ಧನ್ಯನಾಗುವಿ. ಒಂದು ವೇಳೆ ನೀನು ಕ್ರಿಸ್ತನ ಪ್ರೀತಿಯಿಂದ ಅವರನ್ನ ಕರೆದು ಅಂಥವರಿಗೆ ಆತಿಥ್ಯವನ್ನು ಒದಗಿಸುವಾಗ ನಾನು ನಂಬ್ತೇನೆ, ಒಂದು ವೇಳೆ ವಾಕ್ಯದ ಗ್ರಹಿಕೆ ನನಗೆ ಹೀಗಿರಬಹುದೆಂಬುದಾಗಿ ನನಗೆ ಅನಿಸ್ತದೆ. ಇಂಥವರಿಗೆ ಕ್ರಿಸ್ತನ ಪ್ರೀತಿ ತೋರ್ಪಡಿಸುವಾಗ, ಅಂಥವರಿಗೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದುವಾಗ, ಅವರು ಸಹ ನೀತಿವಂತರಿಗಾಗುವ ಪುನರುತ್ಥಾನದಲ್ಲಿ ನಮ್ಮೊಂದಿಗೆ ಎದ್ದು ಬರುವಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ಎದ್ದು ಬರಲಿ, ನಿನಗೆ ಮುಯ್ಯಿಗೆ ಮುಯ್ಯಾಗುವುದರಿಂದ ನೀನು ಧನ್ಯನಾಗುವಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆತ್ಮರಕ್ಷಣೆಗಾಗಿ ನಾವು ತಾವುಕ ಪಡಬೇಕು. ಹಾಗಾದ್ರೆ ದಾನ ಧರ್ಮಗಳನ್ನ ಮಾಡುವಾಗ ರಹಸ್ಯವಾಗಿ ಕ್ರಿಸ್ತನ ಪ್ರೀತಿಯನ್ನು ತೋರ್ಪಡಿಸುವುದಕ್ಕಾಗಿ, ಆತ್ಮಗಳ ರಕ್ಷಣೆಗಾಗಿ, ನಮಗಾಗುವ ಪುನರುತ್ಥಾನದಲ್ಲಿ ಕ್ರಿಸ್ತನನ್ನು ಈಗ ಅರಿಯದ ಜನರು ಕ್ರಿಸ್ತನನ್ನು ಕಂಡುಕೊಂಡು ಅವರು ಪುನರುತ್ಥಾನವಾಗುವುದಕ್ಕಾಗಿ ರಹಸ್ಯವಾಗಿ ಪ್ರಯಾಸ ಪಡಬೇಕೆಂಬುದನ್ನು ಕರ್ತನಲ್ಲಿ ಕಲಿಸಿಕೊಡ್ತಾನೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಾವು ದಾನ ಮಾಡುವಾಗ ಬಲಗೈ ಮಾಡಿದ ಎಡಗೈಗೆ ತಿಳಿಯಬಾರದೆಂಬುದಾಗಿ ನೀನು ಹೇಳಿದ್ದಿ ಸ್ವಾಮಿ. ದೇವರೇ, ನಾವು ಅಂತರಂಗದಲ್ಲಿ ಮಾಡಿದ್ದನ್ನ ನೀನು ಬಹಿರಂಗವಾಗಿ ಅದಕ್ಕೆ ಪ್ರತಿಫಲ ಕೊಡುವಂತ ದೇವರು ನೀನಾಗಿದೆ. ಅದಕ್ಕಾಗಿ ಸ್ತೋತ್ರ. ಹೃದಯವನ್ನು ಪರೀಕ್ಷಿಸಿ ನೋಡುವ ದೇವರೇ, ನಮ್ಮ ಹೃದಯದ ಉದ್ದೇಶಗಳನ್ನ ಬಲ್ಲಂತ ದೇವರೇ, ರಹಸ್ಯಗಳನ್ನ ಬಲ್ಲಂತ ದೇವರೇ, ನಿನ್ನ ಎದುರು ನಾವು ಯಥಾರ್ಥವಾಗಿ ನಡ್ಕೊಳ್ಳುವುದಕ್ಕೆ ಕಲಿಸು ಸ್ವಾಮಿ. ಅಪ್ಪ ತಂದೆಯೇ, ಹೌದು ಕರ್ತನೆ, ನಾವು ಊಟಕ್ಕೆ ಕರೆಯುವಾಗ ಎಂಥವರಿಗೆ ಕರೆಯಬೇಕೆಂಬುದಾಗಿ ನೀನು ಹೇಳ್ತಾ ಇದ್ದಿ. ಇದರ ನಿಮಿತ್ತವಾಗಿ ನೀತಿವಂತರಿಗಾಗುವ ಪುನರುತ್ಥಾನದಲ್ಲಿ ನಾವು ಎದ್ದು ಬರುವಾಗ ಕರ್ತನೆ, ಈಗ ಕ್ರಿಸ್ತನ ಪ್ರೀತಿಯನ್ನು ನಾವು ಯಾರಿಗೆ ತೋರಿಸ್ತೇವೆ ಅವರು ಸಹ ಎದ್ದು ಬರುವಂತೆ ಅವರಿಗಾಗಿ ಮಾಡ್ರಿ ಎಂಬುದಾಗಿ ನೀನು ಹೇಳ್ತಾ ಇದ್ದಿಲ್ಲ. ಅದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಪರಲೋಕ ತಂದೆ, ನಿನ್ನ ಈ ಮಹಾ ಕರೆಗಾಗಿ ನೀನು ಕಲಿಸಿಕೊಡುವ ಈ ಕಾರ್ಯಗಳಲ್ಲಿ ಕರ್ತನ ನಾವು ನಿನಗೆ ಯಥಾಚಿತ್ತಾಗಿ ನಡ್ಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ. ಕರ್ತ ನೀತಿವಂತರಿಗಾಗುವ ಪುನರುತ್ಥಾನದಲ್ಲಿ ನಾವು ಪಾಲುಗಾರರಾಗುವಂತೆ, ಇತರರು ಪಾಲುಗಾರರಾಗುವುದಕ್ಕಾಗಿ ಪ್ರಯಾಸ ಪಡುವುದಕ್ಕೆ ನಮಗೆ ಕಲಿಸಿಕೊಡು. ನಿನಗೆ ಮಾಡುವಂಥ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಯೇ, ಆಮೇಲೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.